ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಮಾಫಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಪ್ರದೋಷ್ ಅನ್ನೋದರ ಕುರಿತ ಡೀಟೇಲ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಕ್ಷಮಾದಾನ ಅರ್ಜಿಯಲ್ಲಿ ಸ್ಫೋಟಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಪ್ರದೋಷ್ ಅವರು. ದರ್ಶನ್ ಮತ್ತು ತಂಡ ನನ್ನ ಮಾತನ್ನ ಕೇಳಲಿಲ್ಲ ಅಂತ ಹೇಳಿದ್ದಾರೆ ಪ್ರದೋಷ್. ರೇಣುಕಾಸ್ವಾಮಿ ಮೇಲೆ ಅಮಾನುಷವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ನಾನು ಆತನಿಗೆ ಊಟ ನೀರನ್ನ ಕೊಟ್ಟಿದ್ದೆ ಅಂತ ಹೇಳಿ ಪ್ರದೋಷ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿ ಸತ್ತ ಸುದ್ದಿಯನ್ನ ಕೇಳಿ ದರ್ಶನ್ಗೆ ಆಘಾತ ಆಗಿತ್ತು, ಆತಂಕ ಕೂಡ ಆಗಿತ್ತು. ಮತ್ತೆ ನೋಡಿ, ದರ್ಶನ್ಗೆ ವಿಷಯ ಮುಟ್ಟಿಸಿದ ಸಂದರ್ಭದಲ್ಲಿ ನೀನು ನನಗೆ ಸಹಾಯ ಮಾಡಬೇಕು, ಸಹಾಯ ಮಾಡಲಿಲ್ಲ ಅಂತಂದ್ರೆ ನಾನು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀನಿ ಅಂತ ಕೂಡ ಹೇಳಿದ್ರಂತೆ ದರ್ಶನ್ ಅವರು. ಕೋರ್ಟ್ ಮುಂದೆ ಸತ್ಯ ಹೇಳೋದಕ್ಕೆ ಸಿದ್ಧ ಅಂತ ಹೇಳಿ ಪ್ರದೋಷ್ ಹೇಳಿದ್ರು. ಕ್ಷಮಾದಾನ ಕೋರಿ ನ್ಯಾಯಾಲಯಕ್ಕೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಇಲ್ಲಿ ಪ್ರದೋಷ್ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಯಾವಾಗ ಪ್ರದೋಷ್ ಅವರು ಈ ರೇಣುಕಾಸ್ವಾಮಿಗೆ ಸಾಕಷ್ಟು ಹಲ್ಲೆ ಮಾಡಲಾಗಿತ್ತು ಅನ್ನೋದನ್ನ ಅವರು ಆರಂಭದಲ್ಲೇ ಹೇಳಿದರು. ಈ ಪ್ರಕರಣ ಶುರುವಾದಂತಹ ಆರಂಭದಲ್ಲೇ ಕೂಡ ಹೇಳಿದರು, ನಾನು ಆತನಿಗೆ ಸಹಾಯ ಮಾಡಿದ್ದೆ ಅಂತ ಹೇಳಿ, ಆತನಿಗೆ ಊಟ ಕೊಟ್ಟಿದ್ದೆ, ನೀರು ಕೊಟ್ಟಿದ್ದೆ ಅಂತ ಕೂಡ ಹೇಳಿದರು. ಮತ್ತು ದರ್ಶನ್ ರವರು ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋದು ಈ ಒಂದು ಅರ್ಜಿಯಲ್ಲಿ ಉಲ್ಲೇಖ ಕೂಡ ಆಗಿದೆ. ಸಿಗರೇಟ್ನಿಂದ ಸುಟ್ಟಿದ್ದಾರೆ ಅಂತ ಹೇಳಿ ಈ ಮಾಫಿ ಅರ್ಜಿಯಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಕೂಡ ಅವರು ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ನಾನು ಯಾವಾಗ ಈ ರೀತಿಯಾಗಿ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಬೇಡ ಅಂತ ಹೇಳಿದ್ರು ಕೂಡ ಹಲ್ಲೆ ಮಾಡಿದ್ರು. ಅದಾದ ನಂತರ ದರ್ಶನ್ ಅವರು ಸ್ಥಳದಲ್ಲಿ ಇರಲಿಲ್ಲ, ಬಟ್ ಆದರೆ ಕರೆ ಮಾಡಿ ವಿಷಯವನ್ನು ಮುಟ್ಟಿಸಿದಂತಹ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಅವರ ಹತ್ಯೆ ಆಗಿದೆ ಅಂತ ಕೂಡ ಹೇಳಿದಾರಂತೆ. ಹತ್ಯೆ ಆದ ನಂತರ ಆತ ಅಂದರೆ ದರ್ಶನ್ ಅವರು ಪ್ರದೋಷಿಗೆ ಹೇಳಿದ್ರಂತೆ, ನೀನು ನನಗೆ ಈ ಒಂದು ಪ್ರಕರಣದಲ್ಲಿ ಸಹಾಯ ಮಾಡಬೇಕು, ಸಹಾಯ ಮಾಡದೆ ಹೋದರೆ ನಾನು ಶೂಟೌಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ ಅಂತ ಕೂಡ ಹೇಳಿದ್ರಂತೆ ಪ್ರದೋಷಿಗೆ. ಸೊ ಹಾಗಾಗಿ ಸಹಾಯವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು. ನನ್ನ ಬೆದರಿಕೆ ಹಾಕಿದ್ರು ಮತ್ತು ನನ್ನ ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ಪ್ರದೋಷ್ ಈ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದಾದ ನಂತರ ಕೂಡ ನನಗೆ ಜೈಲಿನಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಜೈಲಿನ ಒಳಗೂ ಕೂಡ ನನಗೆ ಮಾನಸಿಕವಾಗಿ ಕಿರುಕುಳವನ್ನು ಕೂಡ ಕೊಟ್ಟಿದ್ದಾರೆ ದರ್ಶನ್ ಅವರು ಅಂತ ಹೇಳಿ ಆತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಮಾನಸಿಕವಾಗಿ ನಾನು ಬಹಳಷ್ಟು ನೊಂದಿದ್ದೇನೆ ಅಂತ ಕೂಡ ಆತ ಹೇಳಿದ್ದಾನೆ. ಹಾಗಾಗಿ ನನಗೆ ಸಪ್ರೇಟ್ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಕೂಡ ನಾನು ಕೇಳಿಕೊಂಡಿದ್ದೆ, ಬಟ್ ಆದರೆ ಸಪ್ರೇಟ್ ಸೆಲ್ಲಿಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಮನವಿ ಮಾಡಿಕೊಂಡಿದ್ದೆ. ಹಾಗಾಗಿ ಈಗ ನನಗೆ ಸಪ್ರೇಟ್ ಆಗಿ ಒಂದು ಸೆಲ್ಲನ್ನು ಕೂಡ ಕೊಡಲಾಗಿದೆ ಅಂತ ಕೂಡ ಆತ ಈ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಸೊ ಹಾಗಾಗಿ ಈ ಎಲ್ಲ ಅಂಶಗಳನ್ನು ಅಳೆದು ತೂಗಿ ಚೆಕ್ ಮಾಡಿ ಆ ನಂತರ ಏನಾಗಬಹುದು ಈ ಒಂದು ಪ್ರಕರಣ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ನಾಳೆ ಕೋರ್ಟ್ ಕಾದಿರಿಸಿದೆ, ನಾಳೆ ತೀರ್ಪು ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಆ ತೀರ್ಪಿನಲ್ಲಿ ಏನಾಗಬಹುದು, ಯಾವ ರೀತಿಯಾಗಿ ತೀರ್ಪನ್ನು ಪ್ರಕಟ ಮಾಡ್ಬೋದು ಅನ್ನುವಂತಹ ವಿಚಾರಗಳು ಇದೀಗ ಒಂದು ಕಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.